ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಅಂದರೆ ಏನಂದರೆ, ನಾನು ನಿಮ್ಮ ಸ್ಕಿನ್ ಫೋರ್ಸ್ ಓಪನ್ ಆಗೋಗೋಸ್ಕರ, ಅದು ಓಪನ್ ಆದರೆ ನಿಮ್ಮದು ಸ್ಕಿನ್ನು ಬ್ರೀತ್ ಮಾಡ್ತದೆ, ಅಂದರೆ ಉಸಿರಾಡಿಸೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಹೋಮ್ ರೆಮಿಡಿಯನ್ನು ಮಾಡಿ ಹೇಳ್ತೀನಿ. ಇದನ್ನು ನೀವು ವಾರದಲ್ಲಿ 3 ಸರಿ ಆದರೂ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ನಿಮಗೆ ಕಾಣ್ಬೋದು. ಇದಕ್ಕೆ ಏನು ಬೇಕಾಗ್ತದೆ ಅಂತಂದು ನಾನು ಇವಾಗ ಹೇಳ್ತೀನಿ. ಒಂದು ಬೌಲಲ್ಲಿ ಮಲ್ತಾನ್ ಮಟ್ಟಿನ 3 ಟೀ ಸ್ಪೂನಷ್ಟು ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಟೊಮಾಟೋದಿರುತ್ತಲ್ಲ, ಟೊಮಾಟೋನ ಪ್ಯೂರಿನ ಅಂದರೆ ನೀವೇನು ಮಾಡ್ಬೇಕಂದ್ರೆ, ಒಂದು ತುರಿಯೋದಿರುತ್ತಲ್ಲ ಅದರಲ್ಲಿ ಟೊಮಾಟೋನ ತುರ್ಕೊಡಿ. ಅದರಲ್ಲಿರೋದು ಬಂದಿರ್ತಾರೆ ಪಲ್ಪ್ ಸಮೇತನ ಆ ಮಲ್ತಾನ್ ಮಟ್ಟಿಗೆ 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಸೌತೆಕಾಯಿ ಇರುತ್ತಲ್ಲ, ಸೌತೆಕಾಯನ್ನು ಸಹ ತುರ್ಕೊಳ್ಳಿ ನೀಟಾಗಿ. ತುರಿದು ಅದನ್ನು ಒಂದು 3 ಸ್ಪೂನಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೂರನ್ನು ಇವು ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಇನ್ನೂ ಅಷ್ಟು ಪೇಸ್ಟ್ ಥರ ಆಗಲ್ಲ ಅಂದಾಗ ನೀವೇನು ಮಾಡಬೇಕಂದ್ರೆ, ರೋಸ್ ವಾಟರ್ ಆದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂದರೆ ರಾ ಮಿಲ್ಕ್ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೂ ನೀವು ನೀರಾದರೂ ಹಾಕ್ಬೋದು. ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಅದನ್ನು ಒಂದು ಅಟ್ಲೀಸ್ಟ್ ಒಂದು ಗಟ್ಟಿ ಆಗೋವರೆಗೂ ಒಂದು 4 ಅವರ್ 5 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಆದಮೇಲೆ ಅದು ಸೋಪ್ ಥರ ಆಗಿಬಿಟ್ಟಿರ್ತದೆ ಒಂಥರ. ಅದನ್ನು ನೀವು ತೊಗೊಂಡು ಫಸ್ಟಿಗೆ ಏನು ಮಾಡಬೇಕಂದ್ರೆ, ಮುಖನ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಅದು ಮಾಡ್ಕೊಂಡಿರ್ತಿಲ್ಲ ಗಟ್ಟಿಯಾಗಿ ಐಸ್ ಇದಾಗಿರ್ತದಲ್ಲ, ಅದರಿಂದ ನೀವು ನೀಟಾಗಿ ಮುಖಾನ ಸ್ಕ್ರಬ್ ಮಾಡ್ತಾ ಬಂದರೆ ನಿಮ್ಮದು ಸ್ಕಿನ್ ಇರುತ್ತಲ್ಲ ಫೋರ್ಸ್ ಓಪನ್ ಆಗ್ತದೆ. ಓಪನ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ. ಆಮೇಲೆ ಕಪ್ಪು ಕಲೆ ಇದ್ರೂ ಹೊರಟೋಗ್ತದೆ. ಆಮೇಲೆ ಅದರಲ್ಲಿರೋ ಗಲೀಜು ಸಹ ಪೂರ್ತಿ ಹೊರಟೋಗ್ತದೆ. ಈ ಥರ ನೀವು ವಾರದಲ್ಲಿ ಒಂದು 3 ಸರಿ ಈ ಥರ ಮಾಡ್ತಾ ಬನ್ನಿ. ನಿಮಗೆ ಇದರ ರಿಸಲ್ಟ್ ತಿಳಿತದೆ, ಏನಾಯಿತು ಅಂತ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ನೀವು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನೀವು ಯಾರಾದರೂ ಹೊಸಬರಿದ್ದರೆ ಅವರು ಇದನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟವಾಗಿದ್ದರೆ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ. ಇವತ್ತಿನ ವಿಡಿಯೋದೊಂದಿಗೆ ನಾನು ಮತ್ತೆ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.